ಹಾಯ್ ನಮಸ್ತೆ. ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಝಾನ್ಸಿ ನಾನು ಮಾಡಿಕೊಡೋ ಕಜ್ಜಾಯ, ಕರ್ಜಿಕಾಯಿ, ಕಡುಬನ್ನೇ ತಿನ್ನಬೇಕು ದೇವ್ರೆ ಅಂತ ಬೇಡ್ಕೊತಾ ಇರ್ತಾಳೆ. ಅದೇ ರೀತಿ ಅನಿತಾ ಕೂಡ ನಾನು ಕೊಡೋ ಪಿಜ್ಜಾ ಬರ್ಗರ್ನೇ ತಿನ್ನಬೇಕು ದೇವ್ರೆ ಅಂತ ಬೇಡ್ಕೊತಾ ಇರ್ತಾಳೆ. ಅದಕ್ಕೆ ಝಾನ್ಸಿ ಇಲ್ಲಪ್ಪ, ಇವರು ಕೈಯಲ್ಲಿ ಮಾಡ್ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದಾರೆ. ನೀನು ಅದನ್ನು ತಿನ್ನಬೇಡ, ನಿನ್ನ ಆರೋಗ್ಯನಾದರೂ ನೀನು ಕಾಪಾಡ್ಕೋ. ಇವಾಗಲೇ ಮನುಷ್ಯ ಆರೋಗ್ಯ ಹಾಳಾಗಿದೆ, ನಿನ್ನ ಆರೋಗ್ಯ ಇವಾಗ ತುಂಬಾ ಮುಖ್ಯ, ನಿನ್ನ ಆರೋಗ್ಯ ಕಾಪಾಡ್ಕೋ, ಆ ಪಿಜ್ಜಾ ಬರ್ಗರ್ ಎಲ್ಲ ತಿನ್ನಬೇಡ ಅಂತ ಹೇಳ್ತಾ ಇರ್ತಾಳೆ. ಅದೇ ರೀತಿ ಅನಿತಾ ಎಲ್ಲಿ ದೇವರು ತಿಂದ್ಬಿಟ್ರೆ ಅದ್ರ ರೇಟ್ ಜಾಸ್ತಿ ಆಗಿಬಿಡುತ್ತೋ ಅನ್ನೋ ಭಯದಿಂದ ಇವರೆಲ್ಲ ಹೀಗೆ ಹೇಳ್ತಾ ಇದ್ದಾರೆ. ನೀನು ಅದನ್ನು ಒಂದು ಸಲ ತಿನ್ನೋಡು, ನೀನೇನೆ ಕಳೆದೋಗ್ಬಿಡ್ತೀಯ, ಪದೇ ಪದೇ ಅದೇ ಬೇಕು ಅಂತ ಕೇಳ್ತೀಯ, ಯಾವಾಗ್ಲೂ ಅದೇ ಕರ್ಜಿಕಾಯಿ, ಕಡುಬು, ಕಜ್ಜಾಯ ತಿಂದು ನಿನಗೂ ಬೇಜಾರಾಗುತ್ತೆ ಅಲ್ವಾ, ಒಂದು ಸಲ ತಿನ್ನೋಡು ಅಂತ ಕೇಳ್ಕೊತಾ ಇರ್ತಾಳೆ. ಅದಕ್ಕೆ ಝಾನ್ಸಿ ಕೂಡ ಇಲ್ಲ, ನಾನು ಮಾಡಿಕೊಟ್ಟಿದ್ದನ್ನೇ ತಿನ್ನಬೇಕು, ನೀನು ನನಗೇನೆ ವರ ಕೊಡಬೇಕು ಅಂತ ಕೇಳ್ಕೊತಾ ಇರ್ತಾಳೆ. ಆ ಕಡೆ ಅನಿತಾ ಕೂಡ ನನಗೇನೆ ವರ ಕೊಡಬೇಕು, ನಾನು ಕೊಟ್ಟಿದ್ದೇ ತಿನ್ನಬೇಕು ಅಂತ ಹೇಳ್ತಾ ಇರ್ತಾಳೆ. ತರುಣ ಅಲ್ಲಿಗೆ ಬರ್ತಾನೆ. ತರುಣ ಅಲ್ಲಿಗೆ ಬಂದು, ಯಾಕ್ರಮ್ಮ ಇಬ್ಬರು ಈ ಥರ ಕಿತ್ತಾಡ್ತಾ ಇದ್ದೀರಾ, ದೇವರು ಯಾರಿಗೂ ವರ ಕೊಡೋದಿಲ್ಲ, ಅವನು ಅವ್ರವ್ರು ಮಾಡಿದ ಕರ್ಮಗಳಿಗೆ ಪ್ರತಿಫಲ ಕೊಡ್ತಾನೆ ಅಷ್ಟೇ. ನಾವು ನಿಸ್ವಾರ್ಥ ಮನಸ್ಸಿನಿಂದ ಬೇಡ್ಕೋಬೇಕು, ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಆವಾಗ ಅವನು ವರನ ಕೊಡ್ತಾನೆ, ಅಂದರೆ ಅದಕ್ಕೆ ಪ್ರತಿಫಲನ ಕೊಡ್ತಾನೆ. ಎಲ್ಲರೂ ನಿಮಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾರೆ, ಇವಾಗ ಅಲ್ಲಿಗೆ ಹೋಗಿ ನೀವು ಇಲ್ಲಿ ಕಚ್ಚಾಡೋದನ್ನ ಬಿಟ್ಟು ಅಂತ ಹೇಳ್ತಾನೆ. ಅದಕ್ಕೆ ಝಾನ್ಸಿ, ನಾನಂತೂ ನಿಸ್ವಾರ್ಥ ಮನಸ್ಸಿನಿಂದನೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀನಪ್ಪ, ದೇವರು ನನಗೇನೆ ವರ ಕೊಡ್ತಾನೆ, ಸರಿ ಆಯಿತು ಅಣ್ಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ಅನಿತಾ ಕೂಡ ನಾನು ಅಷ್ಟೇ ಅಂತ ಹೇಳಿಬಿಟ್ಟು ಅವಳು ಹೋಗ್ತಾಳೆ. ಆಗ ತರುಣ ಅಲ್ಲಿ ದೇವ್ರ ಮುಂದೆ ಬಂದು ನಿಂತ್ಕೊಂಡು, ಅಪ್ಪ ನೀನಂತೂ ಫೋಟೋ ಫ್ರೇಮಲ್ಲಿ ಇದೆಯಾ, ಆದರೆ ನಮ್ಮ ರಾಗು ಇವರಿಬ್ಬರು ಮಧ್ಯದಲ್ಲಿ ತಗ್ಲಾಕೊಂಡು ಪಡಬಾರ್ದ ಪಾಡನ್ನು ಪಡ್ತಾ ಇದ್ದಾನೆ, ಅವನ ಕಡೆ ಒಂದು ಸ್ವಲ್ಪ ಗಮನ ಹರಿಸಪ್ಪ ಅಂತ ಕೇಳ್ಕೊತಾನೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹಾಲ್ನಲ್ಲಿ ಓಡಾಡ್ತಾ ಇರ್ತಾನೆ. ಅಲ್ಲಿಗೆ ತುಳಸಿ ಬಂದು, ರಾಯ್, ತಬಲಾ, ಮಲ್ಲಿ, ನಾಗಾರ್ಜುನ್, ಪ್ರಣವ್ ಎಲ್ಲರೂ ಹಾಲಿಗೆ ಬನ್ನಿ ಅಂತ ಕರೀತಾಳೆ. ಆಗ ಆರತಿ ತಟ್ಟೆನ ನೋಡಿ ರಾಯ್, ಏನು ಮೇಡಮ್ ಇದು, ಆರತಿ ಮಾಡಿ ಆರತಿನ ನೀವೇನೇ ತೊಗೊಂಡು ಬಂದುಬಿಟ್ಟಿದ್ದೀರಾ, ದೇವ್ರಿಗೆ ಪೂಜೆ ಮಾಡಿ, ಏನು ವಿಶೇಷ ಮೇಡಮ್ ಇವತ್ತು ಅಂತ ಕೇಳಿದ್ದಕ್ಕೆ, ಏನಿಲ್ಲ ರಾಯ್, ನಮ್ಮ ಝಾನ್ಸಿ ಚೆನ್ನಾಗಿರಲಿ, ಗಂಡನ ಜೊತೆ ಸುಖವಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪೂಜೆ ಮಾಡಿ ಆರತಿನ ತೊಗೊಂಡು ಬಂದೆ ಅಂತ ಹೇಳಿದ್ದಕ್ಕೆ, ಇಲ್ಲ ಮೇಡಮ್ ಅದು ಇನ್ಯಾವತ್ತೂ ಸಾಧ್ಯ ಇಲ್ಲ, ನಮ್ಮ ಝಾನ್ಸಿ ಮೇಡಮ್ ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ, ಅವರು ಆದಷ್ಟು ಬೇಗ ಈ ಮನೆಗೆ ವಾಪಸ್ ಬರ್ತಾರೆ, ಅದಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲರೂ ತಯಾರಿರಬೇಕು, ಆರತಿ ಮಾಡೋಕ್ಕೆ ನಾವು ತಯಾರಿರಬೇಕು ಅಷ್ಟೇ ಅಂತ ಹೇಳಿದ್ದಕ್ಕೆ, ಏನು ಹೇಳ್ತಾ ಇದೆಯಾ ರಾಯ್ ಅಂತ ಮಂಗಳಾರತಿ ತಟ್ಟೆನ ಕೆಳಗಡೆ ಬೀಳಿಸ್ಬಿಟ್ಟು, ಅಯ್ಯೋ ದೇವರೇ ಯಾಕಪ್ಪ ಈ ಥರ ಶಿಕ್ಷೆ ಕೊಡ್ತಾ ಇದೆಯಾ, ನಾನು ನಿನ್ನ ಹತ್ರ ಏನೆಲ್ಲ ಬೇಡ್ಕೊಂಡೆ, ನಿಸ್ವಾರ್ಥ ಮನಸ್ಸಿನಿಂದ ಝಾನ್ಸಿಗೆ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊಂಡಿದ್ದೀನಿ, ಅಂದಮೇಲೆ ಒಳ್ಳೇದಾಗಲೇಬೇಕು ಅಲ್ವಾ ರಾಯ್, ಸರಿಯಾಗಿ ಹೇಳು ರಾಯ್, ಏನಾಯಿತು ರಾಯ್ ಅಂತ ಕೇಳಿದ್ದಕ್ಕೆ, ಇಲ್ಲ ಮೇಡಮ್ ಆ ಮನೆಯವರೆಲ್ಲರೂ ಒಗ್ಗಟ್ಟಾಗಿ ಅನಿತನ್ನೇ ಮನೆ ಸೊಸೆ ಮಾಡ್ಕೋಬೇಕು ಅಂತ ಝಾನ್ಸಿ ಮೇಡಮ್ನ ಮನೆಯಿಂದ ಹೊರಗೆ ಹಾಕೋದಕ್ಕೆ ತೀರ್ಮಾನ ಮಾಡಿದಾರಂತೆ ಮೇಡಮ್ ಅಂತ ಹೇಳಿದ್ದಕ್ಕೆ, ಅಯ್ಯೋ ದೇವ್ರೇ ಯಾಕಪ್ಪ ಈ ಥರ ಮಾಡ್ತಾ ಇದೆಯಾ, ನನ್ನ ಬೇಡಿಕೆಗೆ ಅದರ ಬೆಲೆನೇ ಇಲ್ವಾ, ಅಯ್ಯೋ ದೇವ್ರೇ, ನಾಗಾರ್ಜುನ್ ನೀನಾದರೂ ಹೇಳು ನಾಗಾರ್ಜುನ್, ನಮ್ಮ ಝಾನ್ಸಿ ಚೆನ್ನಾಗಿರ್ತಾಳೆ ಅಲ್ವಾ, ನಮ್ಮ ಝಾನ್ಸಿ ಚೆನ್ನಾಗಿರ್ತಾಳೆ ಅಲ್ವಾ, ರಾಯ್ ನೀನು ಈ ಥರ ಎಲ್ಲ ಹೇಳಿದ್ರೆ ನನಗೆ ತುಂಬಾ ಟೆನ್ಷನ್ ಆಗುತ್ತೆ, ತುಂಬಾ ಭಯ ಆಗುತ್ತೆ, ಅಯ್ಯೋ ದೇವ್ರೇ ಅಂತ ಕೆಳಗಡೆ ಕೂತ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ಇದನ್ನೇ ಟಾಸ್ಕ್ಗೆ ರೆಡಿ ಮಾಡಿ ರಾಗುನ ಕೂರಿಸಿರ್ತಾರೆ. ರಾಗು ದೊಡ್ಡಪ್ಪನ ಹತ್ರ, ದೊಡ್ಡಪ್ಪ ನನಗೂ ಸಾಕಾಗಿದೆ, ಅದೇನು ಅಂತ ಬೇಗ ಹೇಳಿ ದೊಡ್ಡಪ್ಪ ಅಂತ ಹೇಳಿದ್ದಕ್ಕೆ, ಇದೆಲ್ಲದಕ್ಕೂ ಕಾರ್ಯಕರ್ತ ನೀನೇನೆ, ಕಾರಣಕರ್ತನೂ ನೀನೇ, ಎಲ್ಲದನ್ನೂ ನೀನೇ ಮಾಡಿದ್ದು, ಅಂದಮೇಲೆ ನೀನು ಅನುಭವಿಸ್ಲೇಬೇಕು, ಈಗ ಸುಮ್ಮನಿರಪ್ಪ, 5ನೇ ಟಾಸ್ಕ್ಗೆ ರೆಡಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ವಿಸಲ್ನ ಹಾಕ್ತಾರೆ. ಸರಿ ದೊಡ್ಡ ಮಾವ, ಏನು 5ನೇ ಟಾಸ್ಕು ಅಂತ ಝಾನ್ಸಿ ಕೇಳ್ತಾಳೆ. ಇವಾಗ 5ನೇ ಟಾಸ್ಕ್ ಏನು ಅಂದರೆ ಗಂಡನ ಸೇವೆ ಅಂತ ಹೇಳ್ತಾರೆ. ಅದಕ್ಕೆ ಗಂಡನ ಸೇವೆನಾ, ಹಾಗಂದರೆ ಏನು ದೊಡ್ಡ ಮಾವ ಅಂತ ಝಾನ್ಸಿ ಕೇಳಿದ್ದಕ್ಕೆ, ಅಂದರೆ ಇವತ್ತು ಪೂರ್ತಿಯಾಗಿ ರಾಗು ಸೇವೆನ ನೀವು ಮಾಡ್ತೀರಾ, ಅಂದರೆ ಊಟ ತಿನ್ನಿಸೋದು, ಎಣ್ಣೆ ಸ್ನಾನ ಮಾಡಿಸೋದು ಎಲ್ಲದನ್ನು ಅವನ ಸೇವೆನ ಇವತ್ತು ಮಾಡ್ತೀರಾ, ಅಂದರೆ ಮದುವೆ ಆದಮೇಲೆ ನೀವು ಅವ್ರನ್ನ ಹೇಗೆ ನೋಡ್ಕೊತೀರಾ ಅನ್ನೋದನ್ನು ಇವತ್ತು ಮಾಡಿ ತೋರಿಸ್ತೀರಾ. ರಾಗು ಇದಕ್ಕೆ ತೀರ್ಪು ಕೊಡ್ತಾನೆ, ಅವನೇನೆ ನನ್ನ ಹೆಂಡತಿ ಯಾರಾಗಬೇಕು, ಮುಂದೆ ನಾನು ಯಾರ ಜೊತೆ ಬದುಕಿದ್ರೆ ಚೆನ್ನಾಗಿ ಬದುಕ್ತೀನಿ ಅಂತ ಅವನು ಡಿಸೈಡ್ ಮಾಡಿ ತೀರ್ಪನ್ನ ಅವ್ನು ಕೊಡ್ತಾನೆ, ಯಾರು ಬೆಸ್ಟ್ ಅಂತ ಅಂದ್ಬಿಟ್ಟು. ಇವಾಗ ಎಣ್ಣೆ ಸ್ನಾನನ ಮಾಡಿಸ್ಬೇಕು ನೀವು ಅಂತ ಹೇಳಿದ್ದಕ್ಕೆ ಝಾನ್ಸಿ, ಎಣ್ಣೆ ಸ್ನಾನ ಮಾಡಿಸ್ಬೇಕು
ಮಾಡಿಸ್ಬೇಕಾ? ಹಾಗಂದರೆ ಏನು ದೊಡ್ಡ ಮಾವ, ಎಣ್ಣೆ ಸ್ನಾನ ಅಂದರೆ ಎಣ್ಣೆಲೇ ಸ್ನಾನ ಮಾಡಿಸ್ಬೇಕಾ ಅಂತ ಕೇಳಿದ್ದಕ್ಕೆ, ಎಣ್ಣೆಲೇ ಸ್ನಾನ ಮಾಡಿಸೋದಲ್ಲಮ್ಮ. ಎಣ್ಣೆ ಸ್ನಾನ ಅಂದರೆ ಈಗ ಮೈಗೆ, ಕೈಗೆ, ಮುಖಕ್ಕೆ, ತಲೆಗೆ ಎಲ್ಲ ಎಣ್ಣೆ ಹಚ್ಚಬೇಕಾಗತ್ತೆ. ಅಂದರೆ ಎಣ್ಣೆ ಮಸಾಜ್ ಅಂತಾರಲ್ಲ, ಅದನ್ನು ಮಾಡಬೇಕಾಗತ್ತೆ ಅಂತ ಹೇಳಿದ್ದಕ್ಕೆ, ಓ ಹೌದಾ, ಹಾಗಾದರೆ ಈಗ ಗೊತ್ತಾಯಿತು ದೊಡ್ಡ ಮಾವ ಅಂತ ಹೇಳ್ತಾಳೆ. ಸರಿ, ಇಲ್ಲಿ ಹಂಡೆನಲ್ಲಿ ನೀರು ಕಾಯ್ತಾ ಇದೆಯಲ್ಲ, ಆ ಬಿಸಿ ನೀರಿಂದ ಅವನಿಗೆ ಮೈನ ತೊಳಿಬೇಕು, ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದ್ದಕ್ಕೆ ಅನಿತಾ, ಅರ್ಥ ಆಯಿತು ದೊಡ್ಡ ಮಾವ ಅಂತ ಹೇಳ್ತಾಳೆ. ಅನಿತಾ, ನಿನಗೆ ಎಲ್ಲ ಅರ್ಥ ಆಯ್ತೇನಮ್ಮ, ಗೊತ್ತಾಯ್ತಾ ಅಂತ ಹೇಳಿದ್ದಕ್ಕೆ, ಹೌದು ದೊಡ್ಡ ಮಾವ, ನನಗೆಲ್ಲ ಅರ್ಥ ಆಯಿತು, ಗೊತ್ತಾಗದೇ ಇರೋರು ಬೇಕಾದರೆ ಕೇಳಿ ಅಂತ ಹೇಳಿದ್ದಕ್ಕೆ, ಎಲ್ಲ ಗೊತ್ತಾಯ್ತು ದೊಡ್ಡ ಮಾವ ಅಂತ ಹೇಳ್ತಾಳೆ. ಇಲ್ಲಿ ರಾಘುನ ತರುಣ ರೇಗಿಸ್ತಾ ಇರ್ತಾನೆ. ನಿನ್ನ ಮಚ್ಚೆ ಎಲ್ಲೋ ಇದೆ ತೋರಿಸು, ದೊಡ್ಡ ಮಚ್ಚೆನೇ ಇರಬೇಕು ಅಂತ ಅನಿಸುತ್ತೆ. ಕಳ್ದಾಗಿ ಸಂಸಾರ ಮಾಡೋ ಅಂಥವ್ರೇನೆ ಈ ಥರ ಸೇವೆ ಮಾಡಿಸ್ಕೊಳಕ್ಕಾಗಲ್ಲ, ಅಂಥದ್ರಲ್ಲಿ ನೀನು ರಾಜಾರೋಷವಾಗಿ ಇಬ್ಬರ ಹತ್ರನೂ ಸೇವೆ ಮಾಡಿಸ್ಕೊತಾ ಇದೆಯಾ, ಅಂದಮೇಲೆ ನಿನಗೆ ದೊಡ್ಡ ಮಚ್ಚೆನೇ ಇರಬೇಕು, ತೋರಿಸೋ ಅಂತ ಹೇಳಿದ್ದಕ್ಕೆ, ರಾಘು, ಅಲ್ಲ ಕಣೋ, ನೋವಿಗೆ ಬಾಯಿ ಇರೋದಿಲ್ಲ, ಆ ನೋವು ಅನುಭವಿಸ್ತಾ ಇರೋದು ನನಗೆ ಮಾತ್ರ ಗೊತ್ತು, ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋ ಅಂತ ಹೇಳ್ತಾನೆ. ಅದಕ್ಕೆ, ಏ ಕಳ್ಳ, ಮಜ್ವಾಗಿ ಎಲ್ಲದನ್ನೂ ಅನುಭವಿಸ್ಬೇಕು ಅಂತ ಕೂತಿದ್ಯಾ, ಅಂಥದ್ರಲ್ಲಿ ಮತ್ತೆ ಈ ಥರ ನಾಟಕ ಮಾಡ್ತಾ ಇದೆಯಾ, ಎಂಜಾಯ್ ಎಂಜಾಯ್ ಅಂತ ತರುಣ ರಾಘುಗೆ ರೇಗಿಸ್ತಾ ಇರ್ತಾನೆ. ಎಲ್ಲ ಗೊತ್ತು ದೊಡ್ಡ ಮಾವ ಅಂತ ಜಾನ್ಸಿ ಹೇಳ್ತಾಳೆ. ಸರಿ, ಹಾಗಾದರೆ ಇವಾಗ ಎಣ್ಣೆ ಹಚ್ಚೋ ಕಾರ್ಯಕ್ರಮನ ಮುಂದುವರಿಸಿ, ಟಾಸ್ಕ್ನ ಮುಂದುವರಿಸಿ ಅಂತ ಗಣಪ ಹೇಳ್ತಾನೆ. ಆಗ ಇಬ್ರು ಬಂದು, ಇದು ನನ್ನ ಕೈ, ಇದು ನನ್ನ ಕೈ ಅಂತ ಇಬ್ರು ವಾದ ಮಾಡ್ತಾ ಇರ್ತಾರೆ. ಅದಕ್ಕೆ ರಾಘು, ಎರಡೂ ನಂದೇ ಕೈ, ಇಬ್ರು ಸಮಾಧಾನವಾಗಿ ಎಣ್ಣೆ ಹಚ್ಚೋ ಆಗಿದ್ರೆ ಎಣ್ಣೆ ಹಚ್ಚಿ ಅಂತ ಹೇಳಿದಿಗೆ, ಸರಿ ಆಯಿತು, ಇದು ನಾನು ಎಣ್ಣೆ ಹಚ್ತೀನಿ, ಈ ಕಡೆ ನಾನು ಎಣ್ಣೆ ಹಚ್ತೀನಿ ಅಂತ ಅಂದ್ಬಿಟ್ಟು ಇಬ್ರು ಎಣ್ಣೆ ಹಚ್ಚೋದಕ್ಕೆ ಶುರು ಮಾಡ್ತಾರೆ. ಆ ಎಣ್ಣೆ ಹಚ್ಚಿ ಆದಮೇಲೆ ತಲೆಗೆ ಎಣ್ಣೆ ಹಚ್ಚಬೇಕಾಗಿರುತ್ತೆ. ಆವಾಗ ತಲೆಗೆ ಎಣ್ಣೆ ಹಚ್ಚೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ನಾನು ಹಚ್ತೀನಿ ಅಂತ ಇರಬೇಕಾದ್ರೆ ರಾಘು ಮಾತ್ರ, ಅಯ್ಯೋ ದಯವಿಟ್ಟು ಯಾರಾದರೂ ಒಬ್ಬರು ಎಣ್ಣೆ ಹಚ್ಚಿ ಅಂತ ಹೇಳ್ತಾನೆ. ಸರಿ ಆಯಿತು, ನೀನೇ ಹಚ್ಚೋ ಹಾಗಾದರೆ ಅಂತ ಅನಿತಾ ಹೇಳ್ತಾಳೆ. ಅನಿತಾ ಸರಿ ಅಂತ ಎಣ್ಣೆ ಹಚ್ತಾ ಇರ್ತಾಳೆ. ಆವಾಗ ಜಾನ್ಸಿ, ಇದು ನನ್ನ ಕಡೆ ಜಾಗ ಅಂತ ತಿವಿತಾ ಇರ್ತಾಳೆ. ಸರಿ ಅಂತ ಅನಿತಾ ಎಣ್ಣೆ ಹಚ್ಚಾದ್ಮೇಲೆ ಮತ್ತೆ ಜಾನ್ಸಿ ಎಣ್ಣೆ ಹಚ್ಚೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಗಣಪ ಮತ್ತು ಅವನ ಹೆಂಡತಿ ಇಬ್ರು ಮಾತಾಡ್ಕೊತಾ ಇರ್ತಾರೆ. ಗಣಪ ಹೇಳ್ತಾನೆ, ಅಲ್ಲ ಕಣೆ, ಅವನಿಗೆ ನೋವಾಗುತ್ತೋ, ಎಲ್ಲಿ ನೋವಾಗುತ್ತೋ ಅನ್ನೋ ಕಾರಣಕ್ಕೋಸ್ಕರ ಎಷ್ಟು ಆರಾಮಾಗಿ ಮಸಾಜ್ ಮಾಡ್ತಾ ಇದ್ದಾರೆ ನೋಡು, ನನಗೆ ಮಾತ್ರ ಯಾಕೆ ಹಿಂಗೆ ಮಾಡಿದ್ರು ಅಂತ ಹೇಳಿದ್ದಕ್ಕೆ, ಅವನ ಮೇಲೆ ಅವರಿಬ್ರಿಗೂ ಪ್ರೀತಿ ಇದೆ, ಅದಕ್ಕೆ ಹಾಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ, ಹಾಗಾದರೆ ನನಗೆ ಯಾಕೆ ಹಾಗೆ ಹಚ್ಚಿದ್ರು ಅಂತ ಗಣಪ ಕೇಳಿದ್ದಕ್ಕೆ, ನಿಮ್ಮ ಮೇಲೆ ಕೋಪ ಇತ್ತು, ಅದಕ್ಕೆ ಅವರಿಬ್ರು ಆ ಥರ ನಡ್ಕೊಂಡ್ರು ಅಂತ ಹೇಳ್ತಾಳೆ. ಆವಾಗ ಗಣಪ ಶಾಕ್ ಆಗ್ತಾನೆ. ಮತ್ತೆ ಪ್ರಣವ್ ಇಬ್ರು ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ. ಅಲ್ಲಿಗೆ ನಾಗಾರ್ಜುನ್ ಬಂದು, ಏನು ತುಳಸಿ, ಇವತ್ತು ಏನು ಬೇಜಾರಾಯಿತು, ಏನಕ್ಕೋಸ್ಕರ, ಏನು ವಿಶೇಷ, ಯಾಕೆ ಡ್ರಿಂಕ್ಸ್ ಮಾಡ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ, ಯಾಕೆ ಬೇಜಾರಾದ್ರೇ ಡ್ರಿಂಕ್ಸ್ ಮಾಡಬೇಕಾ, ಖುಷಿ ಆದ್ರೂ ಡ್ರಿಂಕ್ಸ್ ಮಾಡ್ಬೋದು, ಅದಕ್ಕೋಸ್ಕರ ನಾನು ಡ್ರಿಂಕ್ಸ್ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ದಕ್ಕೆ ನಾಗಾರ್ಜುನ್, ಹೌದಾ, ಅಂಥದ್ದೇನು ಖುಷಿ ಆಯಿತು ನಿನಗೆ ಇವತ್ತು, ಏನಕ್ಕೆ ಡ್ರಿಂಕ್ಸ್ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ, ಯಾಕೆ ನಿನಗೆ ಗೊತ್ತಿಲ್ವಾ ತುಳಸಿ ಏನಕ್ಕೆ ಡ್ರಿಂಕ್ಸ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು, ಜಾನ್ಸಿ ಮನೆಯಲ್ಲಿ ಕಷ್ಟ ಆಗಿದೆ, ಅಂದರೆ ಜಾನ್ಸಿ ಕಷ್ಟ ಆಗ್ತಾ ಇದೆ, ಅವಳು ಮತ್ತೆ ವಾಪಸ್ ಮನೆಗೆ ಬರ್ತಾಳೆ ಅಂತ ರಾಯ್ ಹೇಳಿದ್ದು ಗೊತ್ತಾಗ್ಲಿಲ್ವಾ, ಅಂದಮೇಲೆ ಅದಕ್ಕೆ ಡ್ರಿಂಕ್ಸ್ ಮಾಡ್ತಾ ಇದ್ದೀನಿ ನಾನು ಅಂತ ತುಳಸಿ ಹೇಳ್ತಾಳೆ. ಅದಕ್ಕೆ ನಾಗಾರ್ಜುನ್, ಅಯ್ಯೋ ಬೇರೆಯವ್ರಿಗೋಸ್ಕರ ಬೇರೆಯವ್ರು ಕಷ್ಟಪಡೋದನ್ನ ನೋಡಿ ನೀನು ಡ್ರಿಂಕ್ಸ್ ಮಾಡ್ತಾ ಇದೆಯಲ್ಲ, ನಿನಗೇನು ಅನ್ನಿಸ್ತಾ ಇಲ್ವಾ ಅಂತ ಹೇಳಿದ್ದಕ್ಕೆ, ಶಟಾಪ್ ನಾಗಾರ್ಜುನ್, ನೀನು ಬೇಕಾದರೆ ಬಂದು ಡ್ರಿಂಕ್ಸ್ ಮಾಡು ಅಂತ ಹೇಳಿದ್ದಕ್ಕೆ, ಬೇರೆಯವರ ಕಷ್ಟನ ನೋಡಿ, ಬೇರೆಯವರ ಕಷ್ಟಗಳಿಗೆ ಆಗದೇ ಅವ್ರ ಮನಸ್ಸನ್ನು ನೋಡಿ ನಾವು ಖುಷಿ ಪಡೋ ಅಂಥ ವಿಕೃತ ಮನಸ್ಸು ನನಗಿಲ್ಲ, ನಿನಗೆ ಬೇಕಾದರೆ ಇದ್ರೆ ನೀನು ಡ್ರಿಂಕ್ಸ್ ಮಾಡ್ಕೊ ಅಂತ ಹೇಳಿದ್ದಕ್ಕೆ, ನೀನು ನಮ್ಮ ಜೊತೆ ಕೈಗೂಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿಂದ ಹೊರಟೋಗು ನೀನು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಪ್ರಣವ್, ಡ್ಯಾಡ್ ನಿನಗೆ ಬೇಕು ಅಂದರೆ ಬಂದು ಡ್ರಿಂಕ್ಸ್ ಮಾಡು, ಇಲ್ಲ ಅಂತಂದರೆ ಸುಮ್ಮನೆ ಇರು ಅಂತ ಹೇಳ್ತಾನೆ. ಅದಕ್ಕೆ, ಬೇಡಪ್ಪ ನೀವೇ ಎಂಜಾಯ್ ಮಾಡಿ, ನಿಮಗೆ ಅಂತ ವಿಕೃತ ಮನಸ್ಸಿದೆ ಅಂತ ಹೇಳಿದ್ದಕ್ಕೆ ತುಳಸಿ, ನೋಡು ನಾಗಾರ್ಜುನ್, ಹೆಣ್ಮಕ್ಳು ಎಲ್ಲೋದನ್ನ ಮೇಲೆ ಹೋಗೋದನ್ನ ನಿಮ್ಮಿಂದ ಸಹಿಸೋಕ್ಕಾಗೋದಿಲ್ಲ, ಎಲ್ಲ ಕ್ರೆಡಿಟು ನಿಮಗೆ ಬೇಕು, ಅದಕ್ಕೋಸ್ಕರ ನೀನು ಈ ಥರ ಹೊಟ್ಟೆ ಕಿಚ್ಚಿಂದ ಮಾತಾಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಆ ಥರ ಹೊಟ್ಟೆ ಕಿಚ್ಚಿ ನನಗಿಲ್ಲ, ಎಂಜಾಯ್ ಮಾಡಿ ನೀವು ಅಂತ ನಾಗಾರ್ಜುನ್ ಹೇಳಿಬಿಟ್ಟು ಹೊರಟೋಗ್ತಾರೆ. ಅದಕ್ಕೆ ತುಳಸಿ, ಪ್ರಣವ್, ಜಾನ್ಸಿ ಬರ್ತಾಳೆ, ಜಾನ್ಸಿನ ವೆಲ್ಕಮ್ ಮಾಡೋದಕ್ಕೆ ರೆಡಿಯಾಗಿರು ಅಂತ ಹೇಳ್ತಾಳೆ. ಅದಕ್ಕೆ ಪ್ರಣವ್, ಐ ಆಮ್ ವೆಯ್ಟಿಂಗ್ ಮಾಮ್ ಅಂತ ಹೇಳ್ತಾನೆ. ಜಾನ್ಸಿ ಮತ್ತು ಅನಿತಾ ಮಧ್ಯದಲ್ಲಿ ಯಾವುದ್ರಲ್ಲಿ ಸ್ನಾನ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ವಾದ ವಿವಾದಗಳು ನಡೀತಾ ಇರುತ್ತೆ. ಜಾನ್ಸಿ ಹೇಳ್ತಾಳೆ, ಶೀಗೆಕಾಯಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ತಂಪಾಗುತ್ತಂತೆ ಯಜಮಾನ್ರೆ, ನೀವು ಇದರಲ್ಲೇ ಸ್ನಾನ ಮಾಡಬೇಕು ಅಂತ. ಅದಕ್ಕೆ, ಇಲ್ಲ, ಶೀಗೆಕಾಯಿ ಹಾಕ್ಕೊಂಡ್ರೆ ಕಣ್ಣುರಿ ಬರುತ್ತೆ, ಹಾಗಾಗಿ ಶೀಗೆಕಾಯಿ ಜೊತೆಗೆ ಬೇರೆ ಎಲ್ಲದೂ ಮಿಕ್ಸ್ ಇರೋ ಅಂಥ ಶಾಂಪೂನಲ್ಲೇ ನೀವು ಸ್ನಾನ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ರಾಘು ಕೂಡ, ನಾನು ಶೀಗೆಕಾಯಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂತ ನನಗೂ ಗೊತ್ತು ಅಂತ ಹೇಳಿದ್ದಕ್ಕೆ, ಹಾಗಾದರೆ ಇದರಲ್ಲೇ ಸ್ನಾನ ಮಾಡಿ ಯಜಮಾನ್ರೆ ಅಂತ ಹೇಳ್ತಾಳೆ. ಅದಕ್ಕೆ ಅನಿತಾ, ರಾಘು ಅವರ ಕಣ್ಮುಖ್ಯ, ಕಣ್ಗೇನಾದರೂ ಎಫೆಕ್ಟ್ ಆದರೆ ಹಾಗಾಗಿ ನಾನು ಶಾಂಪೂಯಿಂದನೇ ಸ್ನಾನ ಮಾಡಿಸೋದು, ಶಾಂಪೂಯಿಂದನೇ ಮಾಡಬೇಕು
ಮಾಡಬೇಕು ನೀವು ಸ್ನಾನನ ಅಂತ ಹೇಳ್ತಾ ಇರ್ತಾಳೆ. ಇವಳು ಇಲ್ಲ ಸೀಗೆಕಾಯಿಂದನೇ ಮಾಡಬೇಕು ಅಂತ ಇಬ್ಬರೂ ವಾದ ವಿವಾದಗಳನ್ನು ಮಾಡ್ತಾ ಇರ್ತಾರೆ. ಆವಾಗ ರಾಘು ಇಲ್ಲ ಇಬ್ಬರೂ ಯಾವ್ಯಾವುದ್ರಲ್ಲಿ ಸ್ನಾನ ಮಾಡಬೇಕು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅದರಲ್ಲಿ ಇಬ್ಬರೂ ಸ್ನಾನ ಮಾಡಿಸಿ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ದಕ್ಕೆ ಸರಿ ಹಾಗಾದರೆ ಅಂತ ಹೇಳ್ತಾಳೆ. ಅದಕ್ಕೆ ಅನಿತಾ ಸರಿ ಹಾಗಾದರೆ ನೀನೇ ಮಾಡಿಸು ಫಸ್ಟು ಅಂತ ಅನಿತಾ ಹೇಳಿದ್ದಕ್ಕೆ ಝಾನ್ಸಿ ಸರಿ ಆಯಿತು ಅಂತ ಫಸ್ಟು ತಾನು ಸ್ನಾನ ಮಾಡಿಸ್ತಾಳೆ. ಅದಾದಮೇಲೆ ಅನಿತಾ ಕೂಡ ತಾನು ತಂದಿದ್ದ ಶಾಂಪು ಹಚ್ಚಿ ಸ್ನಾನ ಮಾಡಿಸ್ತಾಳೆ. ಕೊನೆಗೆ ನೀರು ಹಾಕೋ ಸಂದರ್ಭದಲ್ಲಿ ಈಗ ಸ್ವಲ್ಪ ಬಿಸಿ ನೀರಿದೆ, ಬಿಸಿನೀರು ಹಾಕೋಣ ಅಂತ ಹೇಳಿದ್ದಕ್ಕೆ ಅನಿತಾ ಅಲ್ಲಿ ಸ್ವಲ್ಪನೇ ನೀರಿದೆ ಹಾಗಾಗಿ ನಾನು ಹಾಕ್ತೀನಿ ಫಸ್ಟು ರಾಘು ಅವರೇ ಅಂತ ಹೇಳ್ತಾಳೆ. ಅದಕ್ಕೆ ಝಾನ್ಸಿ ಇಲ್ಲ ನಾನೇನೇ ಹಾಕೋದು ಅಂತ ಹೇಳ್ತಾಳೆ. ಅನಿತಾ ಇಲ್ಲ ನಾನು ಹಾಕೋದು ಅಂತ ಇಬ್ಬರೂ ವಾದ ವಿವಾದಗಳನ್ನು ಮಾಡ್ತಾ ಇರ್ತಾರೆ. ಇಲ್ಲ ನಾನು ಹಾಕಬೇಕು, ಇಲ್ಲ ನಾನು ಹಾಕಬೇಕು, ನಾನೇ ಮೊದಲು, ಇಲ್ಲ ನಾನೇ ಮೊದಲು, ಅದಕ್ಕೆ ನಾನು ಅವಕಾಶ ಕೊಡಲ್ಲ ಅಂತ ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಗಣಪ ಮತ್ತು ಅವನ ಹೆಂಡತಿ ಇಬ್ಬರೂ ಮಾತಾಡ್ಕೊತಾ ಇರ್ತಾರೆ. ಏನ್ರಿ ಇದು ಇವರಿಬ್ಬರು ಹಿಂಗೆ ಕಿತ್ತಾಡ್ತಾ ಇರ್ತಾರೆ, ರಾಘುನ ಏನು ಮಾಡ್ತಾರೋ ಏನೋ ಅಂತ. ಯಾಕೆ ಇದಕ್ಕೆಲ್ಲ ಕಾರಣ ಅವನೇ ಅಲ್ವಾ, ಅನುಭವಿಸ್ಲಿ ಬಿಡು, ಯಾಕೆ ನಾನು ಅನುಭವಿಸಿಲ್ವಾ ಅಂತ ಹೇಳಿದ್ದಕ್ಕೆ ಅಯ್ಯೋ ಪಾಪ ರೀ ನಮ್ಮ ರಾಘು ಅಂತ ಲಲಿತಾ ಹೇಳ್ತಾ ಇರ್ತಾಳೆ. ಆದರೆ ಅವರಿಬ್ಬರೂ ಚೊಂಬನ್ನ ಹಿಡ್ಕೊಂಡು ಕಿತ್ತಾಡ್ತಾ ಇರೋದನ್ನು ನೋಡಿ ಅವನಿಗೆ ಸಹಿಸ್ಕೊಳಕ್ಕಾಗ್ತಾನೆ ಅಲ್ಲಿಂದ ಎದ್ಬಂದು ಈ ಕಡೆ ತಲೆ ಒರೆಸ್ಕೊತಾ ಇರ್ತಾನೆ. ಅದನ್ನು ಲಲಿತಾ ನೋಡಿ ಗಣಪಂಗೆ ನೋಡ್ರಿ ಅಲ್ಲಿ ರಾಘು ಅಲ್ಲಿ ಬಂದು ನಿಂತಿದ್ದಾನೆ ಅಂತ ಹೇಳಿದಾಗ ಗಣಪ ಅಲ್ಲಿ ಇವನು ಯಾಕೆ ಇಲ್ಲಿ ಬಂದು ನಿಂತಿದ್ದಾನೆ ಅಂತ ರಾಘು ಹತ್ರ ಬರ್ತಾನೆ ಮಾತಾಡ್ಸೋಕ್ಕೆ ಅಂತ. ಏನಪ್ಪ ರಾಘು ನೀನು ಅವ್ರ ಹತ್ರ ನೀರನ್ನ ಹಾಕಿಸ್ಕೊಳ್ದಾನೆ ಸ್ನಾನನೇ ಮಾಡಿಸ್ಕೊಳ್ದಾನೆ ಹೀಗೆ ಎದ್ದು ಬಂದುಬಿಟ್ಟಿದೆಯಲ್ಲ ಅಂತ ಕೇಳಿದ್ದಕ್ಕೆ ಇನ್ನೇನು ದೊಡ್ಡಪ್ಪ ಅವ್ರು ನೋಡಿ ಅಲ್ಲಿ ಹೇಗೆ ಕಿತ್ತಾಡ್ತಾ ಇದ್ದಾರೆ ಅಂತ ಇವ್ರ ಮಧ್ಯದಲ್ಲಿ ಸಿಗಾಕೊಂಡು ಸಾಕಾಗಿ ಹೋಗಿದೆ. ಇದೆಲ್ಲ ಬೇಕಿತ್ತ ದೊಡ್ಡಪ್ಪ, ಯಾವ ಉದ್ದೇಶ ಇಟ್ಕೊಂಡು ಈ ಥರ ಎಲ್ಲ ಮಾಡಿದ್ರಿ ದೊಡ್ಡಪ್ಪ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ, ನನಗಂತೂ ಸಾಕಾಗೋಯ್ತು ಅಂತ ಹೇಳಿದ್ದಕ್ಕೆ ಇಲ್ಲಪ್ಪ ಇದೆಲ್ಲ ಬೇಕು, ನೀನು ಒಂದು ಕೆಲಸ ಮಾಡು ಇಬ್ಬರೂ ಕಟ್ಕೊಂಡ್ಬಿಡು ಆವಾಗ ಸರಿ ಹೋಗುತ್ತೆ, ಒಬ್ಳು ನೋಡ್ಕೊಳ್ಳಿಲ್ಲ ಅಂದರೆ ಇನ್ನೊಬ್ಳು ನೋಡ್ಕೊತಾಳೆ, ಇವಾಗ ಒಬ್ಬಳೇ ಇದ್ದರೆ ಯಾವಾಗಲೂ ನಿನ್ನ ಜೊತೆ ಕಿರಿಕಿರಿಕು ಜಗಳ ತಂದಿಲ್ಲ ತಂದಿಲ್ಲ ಅಂತ ಕೇಳ್ತಾ ಇರ್ತಾಳೆ. ಆದರೆ ಇಬ್ಬರೂ ಕಟ್ಕೊಂಡ್ರೆ ಅವರಿಬ್ಬರೇ ಕಿತ್ತಾಡ್ಕೊಂಡು ಸಾಯ್ತಾರೆ ಅಂತ ಹೇಳಿದ್ದಕ್ಕೆ ಅಯ್ಯಯ್ಯೋ ಬೇಡಪ್ಪ ಅಲ್ಲಿ ನೋಡಿ ಅಲ್ಲಿ ಹೇಗೆ ಕಿತ್ತಾಡ್ತಾ ಇದ್ದಾರೆ ಅಂತ ಇದರಿಂದ ನಾನು ತಪ್ಪಿಸ್ಕೊಂಡ್ರೆ ಸಾಕಾಗಿದೆ. ಅಲ್ಲ ದೊಡ್ಡಪ್ಪ ಈಗ ನಾನು ಇನ್ನೂ ಚಿಕ್ಕವನು ನೀವು ದೊಡ್ಡವರು ಅಂದಮೇಲೆ ನೀವೇನೇ ಯಾಕೆ ಇನ್ನೊಂದು ಮದುವೆ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅಲ್ಲಿಂದ ಹೇಳಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ. ಗಣಪ ಯೋಚನೆ ಮಾಡ್ತಾ ಇರ್ತಾನೆ, ಹೌದಲ್ವಾ ನಾನು ಇನ್ನೊಂದು ಮದುವೆ ಮಾಡ್ಕೋಬೋದಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಇಲ್ಲಿ ಝಾನ್ಸಿ ಮತ್ತು ಅನಿತಾ ಕಿತ್ತಾಡ್ತಾ ಇರ್ತಾರೆ. ಆವಾಗ ಅಲ್ಲಿಗೆ ಗಣಪ ಬಂದು ನಿಂತ್ಕೊಂಡು ಇಬ್ಬರೂ ಕಿತ್ತಾಡೋದನ್ನ ನಿಲ್ಲಿಸಿ ಯಾರಿಗೋಸ್ಕರ ಈ ಥರ ಕಿತ್ತಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ನನ್ನ ಗಂಡನಿಗೋಸ್ಕರ ರಾಘುಗೋಸ್ಕರ ಅಂತ ಇಬ್ಬರೂ ಹೇಳ್ತಾರೆ. ರಾಘು ಆಲ್ರೆಡಿ ಹೋಗಾಯಿತು ನೋಡಿ ಇಲ್ಲಿ ಅಂತ ಹೇಳಿದಾಗ ಅಯ್ಯೋ ಎಲ್ಲ ಆಗಿದ್ದು ನಿನ್ನಿಂದನೇ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಇವಾಗ ಇದೆಲ್ಲ ಬಿಡಿ, ನೆಕ್ಸ್ಟು ಊಟಕ್ಕೆ ರೆಡಿ ಮಾಡ್ಕೊಳ್ಳಿ, ಊಟದ ಕಾರ್ಯಕ್ರಮ ರೆಡಿ ಆಗುತ್ತೆ, ಊಟನ ಮಾಡಿಸ್ಬೇಕು ಅಂತ ಗಣಪ ಹೇಳ್ತಾನೆ. ಅದಕ್ಕೆ ಝಾನ್ಸಿ ಈಗ ನನ್ನ ಗಂಡನಿಗೆ ಸರಿಯಾಗಿ ಸ್ನಾನ ಮಾಡಿಸೋದಕ್ಕೂ ನೀನು ಬಿಟ್ಟಿಲ್ಲ, ನನ್ನ ಗಂಡನಿಗೆ ಊಟನಾರು ಕರೆಕ್ಟಾಗಿ ಮಾಡಿಸ್ತೀನಿ ನಾನು ಹಿಡ್ಕೊ ಅಂತ ಅಂದ್ಬಿಟ್ಟು ಚೊಂಬನ್ನ ಅನಿತಾ ಕೈ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಅದಕ್ಕೆ ಅನಿತಾ ನಾನೂ ಅಷ್ಟೇ ನನ್ನ ಗಂಡನಿಗೆ ಅಂದರೆ ರಾಘವ್ಗೆ ಚೆನ್ನಾಗಿ ಊಟ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಗಣಪ ಕೈಗೆ ಚೊಂಬನ್ನ ಕೊಟ್ಬಿಟ್ಟು ಹೋಗ್ತಾಳೆ. ಗಣಪ ಯೋಚನೆ ಮಾಡ್ತಾ ನಿಂತಿರ್ತಾನೆ, ಇದೇನಿದು ನನ್ನ ಕೈಗೆ ಚೊಂಬು ಕೊಟ್ಬಿಟ್ಟು ಹೋಗ್ಬಿಟ್ರಲ್ಲ ಅಂತ. ಅಲ್ಲಿಗೆ ಲಲಿತಾ ಬಂದುಬಿಟ್ಟು ಇದೇನ್ರಿ ಇದು ಅಂತ ಹೇಳಿದ್ದಕ್ಕೆ ನೋಡು ಲಲಿತಾ ಇಬ್ಬರೂ ಸೇರಿ ನನ್ನ ಕೈಗೆ ಚೊಂಬು ಕೊಟ್ಬಿಟ್ಟು ಹೋಗ್ಬಿಟ್ರು ಅಂತ ಹೇಳಿದ್ದಕ್ಕೆ ಹೌದು ರೀ ಇನ್ನೊಂದು ಮದುವೆ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ಹೀಗೇನೆ ಆಗೋದು ಅಂತ ಹೇಳಿದ್ದಕ್ಕೆ ಇಲ್ಲ ಕಣೆ ಅಂತ ಹೇಳ್ತಾನೆ. ಅದಕ್ಕೆ ಇನ್ನೊಂದು ಮದುವೆ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಲಲಿತಾ ಹೇಳ್ತಾಳೆ. ಇಲ್ಲಮ್ಮ ನಾನು ಶ್ರೀರಾಮಚಂದ್ರ ಆ ಥರ ಎಲ್ಲ ಏನು ಯೋಚನೆ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಸರಿ ಮತ್ತೆ ಅಲ್ಲಿ ಚೊಂಬನ್ನ ಇಟ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಲಲಿತಾ ಅಲ್ಲಿಂದ ಬಂದುಬಿಡ್ತಾಳೆ. ಆಗ ಗಣಪ ಅಯ್ಯೋ ನೆಕ್ಸ್ಟು ಊಟ ಮಾಡಿಸೋ ಕಾರ್ಯಕ್ರಮದಲ್ಲಿ ಏನೆಲ್ಲ ಗೋಳಿಕೊಂತಾರೆ ಇವರು, ಅಯ್ಯೋ ರಾಘು ನೋಡೋಕ್ಕೆ ಮಜಾ ಅನ್ನಿಸ್ತಾ ಇದೆ ಅಂತ ಎಂಜಾಯ್ ಮಾಡ್ತಾ ಇರ್ತಾನೆ. ಅರುಣ ಹೊರಗಡೆ ಇರ್ತಾನೆ. ಅಲ್ಲಿಗೆ ಸಂಗೀತ ಬಂದು ಹಬ್ಬ ಕೊನೆ ಕ್ಷಣದಲ್ಲಾದರೂ ಕೊನೆ ಟಾಸ್ಕಲ್ಲಾದರೂ ಅದಕ್ಕೆ ಗೆಲ್ಲೋ ಹಾಗಾಗುತ್ತೆ ಅಷ್ಟಾದರೆ ಸಾಕು ಅಂತ ಸಂಗೀತ ಹೇಳಿದ್ದಕ್ಕೆ ಏನು ಹೇಳ್ತಾ ಇದೆಯಾ ಸಂಗೀತ, ಯಾಕೆ ಹಾಗೆ ಹೇಳ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಇಷ್ಟು ದಿನ ಟಾಸ್ಕ್ಗಳಾದಾಗೆಲ್ಲವರು ನಮ್ಮ ಮನೆಯವರೆಲ್ಲರೂ ಮೋಸ ಮಾಡಿ ಅನಿತನ್ನ ಗೆಲ್ಲಿಸ್ತಾ ಇದ್ರು, ಆದರೆ ಇವಾಗ ಕೊನೆ ತೀರ್ಪನ್ನ ಕೊಡೋದಕ್ಕೆ ಅಣ್ಣ ಇದ್ದಾನೆ, ಆ ಜಾಗದಲ್ಲಿ ಅಣ್ಣ ಇರೋದ್ರಿಂದ ಅದಕ್ಕೇನೆ ಗೆಲ್ಲಿಸ್ತಾನೆ ಯಾವುದೇ ಪಕ್ಷಪಾತ ಮಾಡ್ದಾನೆ ಅಂತ ಹೇಳಿದ್ದಕ್ಕೆ ಹಾಗಾದರೆ ನೀನು ಝಾನ್ಸಿನ ಗೆಲ್ಲಿಸ್ತಾನೆ ರಾಘು ಅಂತ ಅಂದ್ಕೊಂಡಿದ್ಯಾ ಅಂತ ನಕ್ಕೊಂಡು ಖಂಡಿತ ಅವನು ಝಾನ್ಸಿನ ಗೆಲ್ಲಿಸೋದಿಲ್ಲ ಅನಿತನ್ನೇ ಗೆಲ್ಲಿಸ್ತಾನೆ ನೋಡ್ತಾ ಇರೋ ಅಂತ ಹೇಳಿದ್ದಕ್ಕೆ ಯಾಕೆ ತರುಣ ಈ ಥರ ಹೇಳ್ತಾ ಇದೆಯಾ ಅಂತ ಸಂಗೀತ ಕೇಳ್ತಾಳೆ. ಹೌದು ಯಾಕೆ ಅಂತ ಅಂದರೆ ಝಾನ್ಸಿ ಮೇಡಮ್ ಅವನ ಜೊತೆ ಇರ್ತಾರೆ ಅಂತ ಅನ್ನೋ ಹೋಪ್ನೇ ಅವ್ನು ಕಳ್ಕೊಬಿಟ್ಟಿದ್ದಾನೆ ಆಲ್ರೆಡಿ ಅಂತ ಹೇಳಿದ್ದಕ್ಕೆ ಏನು ಹೇಳ್ತಾ ಇದೆಯಾ ತರುಣ ಅಂತ ಸಂಗೀತ ಕೇಳ್ತಾಳೆ. ಅದಕ್ಕೆ ಹೌದು ಸಂಗೀತ, ಯಾಕೆ ಅಂದರೆ ಅಣ್ಣ ಆಗ್ಲೇ ಯಾವುದೋ ಜ್ಯೋತಿಷಿನ ಮೀಟ್ ಮಾಡಿದ್ದ, ಜ್ಯೋತಿಷಿ ಝಾನ್ಸಿ ಮೇಡಮ್ ನೀವು ಯಾವುದೇ ಕಾರಣಕ್ಕೂ ಜೊತೆಗೆ ಬದುಕೋಕ್ಕಾಗೋದಿಲ್ಲ, ನಿಮಗೆ ಡಿವೋರ್ಸ್
ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ಅವನು ಝಾನ್ಸಿ ಮೇಡಮ್ನ ಆಲ್ರೆಡಿ ಸೋಲ್ಸೋದಕ್ಕೆ ರೆಡಿ ಆಗಿದ್ದಾನೆ. ಇವಾಗ್ಲೂ ಮನೆಯವ್ರನ್ನ ಬಿಟ್ಕೊಡ್ತಾನೆ ಅಂತ ನೀನು ಅನ್ಕೊಂತೀಯ ಅಂತ ಅಂದಿದ್ದಕ್ಕೆ, ಮನೆಯವ್ರನ್ನ ಬಿಟ್ಕೊಡಲ್ಲ ಅನ್ನೋದಕ್ಕಿಂತ ನ್ಯಾಯದ ಪರ ನಮ್ಮಣ್ಣ ನಿಂತಿರ್ತಾನೆ ಅಂತ ಹೇಳಿದ್ದಕ್ಕೆ, ಖಂಡಿತ ಇಲ್ಲ, ಇಲ್ಲೂ ಅನಿತನ್ನೇ ಗೆಲ್ಲಿಸ್ತಾನೆ ನೋಡು, ಝಾನ್ಸಿ ಮೇಡಮ್ನ ಬಿಟ್ಕೊಡೋದಕ್ಕೆ ಆಲ್ರೆಡಿ ಅವ್ನು ರೆಡಿ ಆಗಿದ್ದಾನೆ, ಹೋಪ್ನ ಕಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಅಲ್ಲಿಂದ ತರುಣ ಹೊರಟೋಗ್ತಾನೆ. ಆವಾಗ ಸಂಗೀತಗೆ ತುಂಬಾ ಚಿಂತೆ ಆಗುತ್ತೆ. ಆಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.